डी राजा साहब, a film by Maruti and team starring rebel star Prabhas, ನಿಧಿ ಅಗರ್ವಾಲ್, ಮಾಲ್ವಿಕಾ ಮೋಹನ್, ರಿಧಿ ಕುಮಾರ್ ಇನ್ ಲೀಡ್ ರೋಲ್. ಒಬ್ಬ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಬರೀ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡದೆ ಈ ತರ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡ್ತಾ ಇರ್ಬೇಕು, ಅವಾಗ್ಲೇ ವರ್ಷಕ್ಕೊಂದ್ ಸಿನಿಮಾ ಮಾಡೋಕೆ ಆಗೋದು ಅಂತ ತುಂಬಾ ಸಲ ನಾನೇ ಅನ್ಕೊಂತಾ ಇದ್ದೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಆ ಥಾಟ್ ಚೇಂಜ್ ಆಯ್ತು. ಯಾಕಿಂಗ್ ಹೇಳ್ತಾ ಇದೀನಿ ಅಂತ ನೀವು ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಈ ಸಿನಿಮಾ ನೋಡಿದ್ಮೇಲೆ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅಂತ ಮಾತಾಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ಇನ್ನು ಈ ಸಿನಿಮಾದ ಪ್ಲಾಟ್ ಹೇಳ್ಬೇಕು ಅಂದ್ರೆ, ಕಥೆಯ ನಾಯಕ ರಾಜಾ ಸಾಬ್ ಎ.ಕೆ.ಎ. ರಾಜಾ ಅವ್ರ ಅಜ್ಜಿಗೋಸ್ಕರ ಅವ್ರ ತಾತನ ಹುಡ್ಕೊಂಡು ಒಂದ್ ಮಾಲ್ಗೆ ಹೋದ್ಮೇಲೆ ಅಲ್ಲಿ ಏನೇನಾಗುತ್ತೆ ಅಂತ ನೀವು ಈ ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಇಲ್ಲಿನ ಪಾಸಿಟಿವ್ಸ್ ಹೇಳ್ಬೇಕು ಅಂದ್ರೆ, ಸಿನಿಮಾದ ಫಸ್ಟ್ ಹಾಫ್ ಪ್ರೀ ಇಂಟರ್ವಲ್ ಬ್ಲಾಕ್ ವರ್ಗೂ ಮಾತ್ರ ಕಾಮಿಡಿ ಆಗಿ ಎಂಟರ್ಟೈನಿಂಗ್ ಆಗಿ ಚೆನ್ನಾಗಿತ್ತು. ಸಿನಿಮಾದಲ್ಲಿ ಇರೋ ಕೆಲವೊಂದಷ್ಟು ಸಿಚುಯೇಷನ್ ಕಾಮಿಡಿಗಳು ಕೂಡ ವರ್ಕ್ ಆಯ್ತು. ಇನ್ನು ಕ್ಯಾರೆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಫ್ಯಾನ್ಸ್ ಗಳು ಮಿಸ್ ಮಾಡ್ತಾ ಇದ್ದ ವಿಂಟೇಜ್ ಪ್ರಭಾಸ್ ಅವರು ಈ ಸಿನಿಮಾದಲ್ಲಿ ಕಾಣಿಸ್ತಾರೆ. ಓವರ್ ಆಲ್ ಸಿನಿಮಾದಲ್ಲಿ ಅವರ ಆಕ್ಟಿಂಗ್, ಸ್ವಾಗ್, ಮ್ಯಾನರಿಸಮ್ ತುಂಬಾನೇ ಚೆನ್ನಾಗಿದೆ. ಫ್ಯಾನ್ಸ್ ಗಳಿಗೆ ಇಷ್ಟ ಆಗೋ ತರ ಕೆಲವೊಂದಷ್ಟು ಫ್ಯಾನ್ ಸ್ಟಫ್ ಸೀನ್ಸ್ ಗಳು ಕೂಡ ಆಡ್ ಮಾಡಿದ್ದಾರೆ. ಇನ್ನು ಹೀರೋಯಿನ್ ಆಗಿ 3 ಜನ ಕಾಣಿಸ್ಕೊಂಡಿದ್ದಾರೆ. 3 ಜನ ಕೂಡ ಅವ್ರಿಗೆ ಕೊಟ್ಟಿರೋ ಸ್ಕ್ರೀನ್ ಪ್ರೆಸೆನ್ಸ್ ನ ನೀಟ್ ಆಗಿ ನಿಭಾಯಿಸಿದ್ದಾರೆ. ಮತ್ತೆ ಸಂಜಯ್ ದತ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು. ಮಿಕ್ಕಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಗಳು ಅವ್ರಿಗೆ ಕೊಟ್ಟಿರೋ ಸ್ಕ್ರೀನ್ ಪ್ರೆಸೆನ್ಸ್ ನ ನೀಟ್ ಆಗಿ ನಿಭಾಯಿಸಿದ್ದಾರೆ. ಇನ್ನು ಇಲ್ಲಿನ ನೆಗೆಟಿವ್ಸ್ ಹೇಳ್ಬೇಕು ಅಂದ್ರೆ, ಸಿನಿಮಾದ ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಯಾವ್ದು ವರ್ಕ್ ಆಗ್ಲಿಲ್ಲ. ಅವಾಗ್ಲೇ ಹೇಳ್ದಂಗೆ ಫಸ್ಟ್ ಹಾಫ್ ಅಲ್ಲಿ ಪ್ರೀ ಇಂಟರ್ವಲ್ ಬ್ಲಾಕ್ ವರ್ಗೂ ಇದ್ದಷ್ಟು ಮಜಾ ಸೆಕೆಂಡ್ ಹಾಫ್ ಅಲ್ಲಿ ಇರ್ಲಿಲ್ಲ. ಪ್ರೀ ಇಂಟರ್ವಲ್ ಬ್ಲಾಕ್ ಇಂದ ಕ್ಲೈಮ್ಯಾಕ್ಸ್ ವರ್ಗೂ ಫುಲ್ ಫಿಲಂ ಫ್ಲಾಟ್ ಆಗಿದೆ. ಟ್ರೈಲರ್ ಅಲ್ಲಿ ತೋರಿಸಿರೋ ಎಷ್ಟೊಂದು ಸೀನ್ಸ್ ಗಳು ಸಿನಿಮಾದಲ್ಲಿ ಇಲ್ವೇ ಇಲ್ಲ. ಒಬ್ಬ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ನ ಲೀಡ್ ಕ್ಯಾರೆಕ್ಟರ್ ಆಗಿ ಇಟ್ಕೊಂಡು ಈ ತರ ವರ್ಸ್ಟ್ ಸ್ಟೋರಿ ಸ್ಕ್ರೀನ್ ಪ್ಲೇ ಇರೋ ಮೂವಿನ ಮಾಡೋಕೆ ಡೈರೆಕ್ಟರ್ ಗೆ ಅದು ಹೇಗಾದ್ರೂ ಮನ್ಸ್ ಬಂತೋ ಗೊತ್ತಿಲ್ಲ. ಇಂತ ಕ್ರಿಂಜ್ ಸಿನಿಮಾ ಮಾಡಿ ಡೈರೆಕ್ಟರ್ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಮನೆ ಅಡ್ರೆಸ್ ಹೇಳಿದ್ರೋ ಪ್ರಭಾಸ್ ಫ್ಯಾನ್ಸ್ ಹುಡ್ಕೊಂಡೋಗಿ ಹೊಡಿತಾರೆ ಅನ್ಸುತ್ತೆ. ಪ್ರೆಸೆಂಟ್ ಟೈಮ್ಸ್ ಅಲ್ಲಿ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ, ಆದ್ರೂ ಈ ಸಿನಿಮಾದ ಡೈರೆಕ್ಟರ್ ಇನ್ನೂ ಹಳೆ ಕಾಲದಲ್ಲೇ ಇದ್ದಾರೆ. VFX CG ತುಂಬಾನೇ ಡಮ್ಮಿ ಅನ್ನಿಸ್ತು. ಓವರ್ ಆಲ್ ಸಿನಿಮಾದ ಪ್ರೆಸೆಂಟೇಶನ್ ಕೂಡ ಇಷ್ಟ ಆಗ್ಲಿಲ್ಲ. ಸಾಂಗ್ಸ್ ಗಳ ಥೀಮ್, ಕಲರ್ ಗ್ರೇಡಿಂಗ್ ಎಲ್ಲಾನು ಪೂರ್ ಆಗಿದೆ. ತಮನ್ ಅವರ ಮ್ಯೂಸಿಕ್ ಕೂಡ ಅಷ್ಟು ಇಷ್ಟ ಆಗ್ಲಿಲ್ಲ. ಬ್ಯಾಕ್ ಗ್ರೌಂಡ್ ಸ್ಕೋರ್, ಸಾಂಗ್ಸ್ ಯಾವ್ದು ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಥ್ರಿಲ್ ಕೊಡ್ಲಿಲ್ಲ. ಇಷ್ಟು ಈ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ಇದು ಒಂದು ಬಿಲೋ ಆವರೇಜ್ ಸಿನಿಮಾ. ವಿಂಟೇಜ್ ಪ್ರಭಾಸ್ ನ ಸ್ಕ್ರೀನ್ ಮೇಲೆ ನೋಡ್ಬೇಕು ಅನ್ನೋರು ಹೋಗಿ ನೋಡಿ, ಮಿಗ್ಡೋರ್ ಹೋಗೋದು ದುಡ್ಡು ವೇಸ್ಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.